ನಾನು ಎಂ.ಬಿ. ಪಾಟೀಲ್, ಹ್ಯಾರಿಸು, ತುಷಾರ್ ಗಿರಿನಾಥ್, ಸೆಲ್ವಕುಮಾರ್, ಗುಂಜನ್ ಮತ್ತು ನಮ್ಮ ಮಣಿವಣ್ಣನ್ ಮತ್ತು ಚೋರನ್, ಇಷ್ಟು ಜನ ನಾವು ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ನನಗಿದು ಮೊದಲನೇ ಅನುಭವ. ಹೋದ ವರ್ಷ ಹೋಗ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ಇದು ಒಂದು ಬಹಳ ಅದ್ಭುತವಾದಂತ ಪ್ರದೇಶ. ಸದಾಶಿವನಗರಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದಷ್ಟೇ. ಸರ್ ಏರಿಯಾ ರೋಯಲ್ ಪ್ಯಾಲೇಸ್ ಆಗ್ಬಿಟ್ಟು ಅಪೋಲ್ ಪ್ಯಾಲೇಸ್ ಆಗ್ಬಿಟ್ಟು ಅಷ್ಟು ಇರ್ಬೋದು. ಏರ್ಪೋರ್ಟ್ ಎಲ್ಲ ಒಂದು 200-250 ಕಿಲೋಮೀಟರ್ ದೂರದಲ್ಲೇ ಇದೆ. ಅಂದ್ರೆ ನೀವೆಲ್ಲ ಮಾತಾಡಂಗಿದ್ರೆ ಹೊರಡಿ, ನನಗೆ ಡಿಸ್ಟರ್ಬ್ ಆಗ್ತದೆ. ನಾನೇನ್ ಹೇಳ್ಬೇಕು ಅಂತ ಹೇಳ್ತೀನಿ ಅದನ್ನ ಹೇಳಕ್ಕೆ ನನ್ ಫೋನ್ ಆಫ್ ಮಾಡ್ಕೊಳ್ಳಿ. ನೀವು ಮಾತಾಡೋದು ನೀವು ನಾಳೆ ಕೊಡ್ತೀನಿ. ಸೊ ನನಗೆ ಒಂದು ಹೊಸ ಅನುಭವ. ನಾನು ದಿನ ಲೇಟ್ ಹೋಗ್ಬೇಕಾದ ಪರಿಸ್ಥಿತಿ ಬಂದು ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಆದರೆ ನಮ್ಮ ನಾಯಕರುಗಳು ಮತ್ತು ಅಲ್ಲಿಂದ ಕೂಡ ಒತ್ತಡ, ವಿರೋಧ ಪಕ್ಷದವರು ಕೂಡ ಇತ್ತು. ಸೊ ಅದಕ್ಕೆ ನಾವೆಲ್ಲ ನಾನು ಅಂತಂದೆ, ಇಲ್ಲಿ ನಮ್ಮ ಟೀಮ್ ಅಂತೂ ಹೊರಟಿತ್ತು. ಇದು ಅವಸ್ಸು ಟೀಮು 56ನೇ ಆನ್ಯುವಲ್ ಮೀಟಿಂಗ್. ಇದು ಸ್ಪಿರಿಟ್ ಆಫ್ ಡೈಲಾಗ್ಸ್ ಆ ಥೀಮ್ ಇತ್ತು. ಸೊ ಚರ್ಚೆ ಮಾಡಲಿಕ್ಕೆ ನಿಮ್ಮ ಏನು ಒಂದು ರಾಜ್ಯ, ದೇಶ, ಇಂಡಿಯನ್ ಪೊಲಿಟಿಕ್ಸ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಒಂದು ಸ್ಥಾನ ಕೊಟ್ಟಿದ್ದು. ಬೇರೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸುಮಾರು ಒಂದು 10 ರಾಜ್ಯದ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ, ತೆಲಂಗಾಣ, ಅಸ್ಸಾಂ, ಜಾರ್ಖಂಡ್, ಹೀಗೆ ಅನೇಕ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಬಂದಿದ್ದಾರೆ. ಸೊ 65 ಹೆಡ್ಸ್ ಆಫ್ ಸ್ಟೇಟ್ಸ್ ಗವರ್ಮೆಂಟ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. 65 ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಪ್ರಪಂಚದ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಎಲಾನ್ ಮಸ್ಕ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿಲ್ಲ ಬಹಳ ಪ್ರಮುಖರಿದ್ದಾರೆ ಅವರು ಎಲ್ಲ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸುಮಾರು 100ಕ್ಕೂ ಹೆಚ್ಚು ಸಮಿತಿಗಳು, ಸಭೆ, ಅಲ್ಲಿಯ ಪದ್ಧತಿ, ಗವರ್ನೆನ್ಸ್, ಹೊಸ ಪಾಲಿಸಿಗಳು ಇವೆಲ್ಲ ಕೂಡ ಇತ್ತು. ಸೊ ನಾವು ಕೂಡ ಎಲ್ಲ ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ನಾಯಕರುಗಳೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನನಗೂ ಕೂಡ ಸಂತೋಷಿಸಿತ್ತು. ಅಲ್ಲಿ ಫೋಕಸ್ ಏರಿಯಾ ಮುಖ್ಯ ನಮ್ಮ ಭಾರತದ ಬಗ್ಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಭಾರತ ಬಹಳ ದೊಡ್ಡ ಮುಂದುವರಿತಾ ಇರುವಂತ ಒಂದು ದೇಶ. ಇಲ್ಲಿರುವಂತ ಯುವಕರು ಇದ್ರ ಬಗ್ಗೆ ಅಪಾರವಾದಂತ ಅವರಿಗೆ ವಿಶ್ವಾಸ ಇದೆ.
ಸೊ ಭಾರತವನ್ನ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದನ್ನು ನಾನು ನೋಡಿದ್ದೇನೆ. The world leaders are seeing India through Bangalore. I was telling this statement earlier also. Again, I would like to stand before it. So, ಇಲ್ಲಿ ಅವ್ರಿಗೆ ಫಾರ್ಚೂನ್ 500 ಕಂಪ್ನೀಸ್ ಹೆಚ್ಚು ಕಮ್ಮಿ ಒಂದು 450ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಗಳು ಈಗಾಗಲೇ ಬೆಂಗಳೂರಿನಲ್ಲಿವೆ. ಅವರ ಪ್ರೆಸೆನ್ಸ್ ಇದೆ. ಸೊ ನಾವು ಯಾರಿಗೂ ಹೋಗಿ ಈ ರೀತಿ ಹಿಂದೆ ನಮ್ಮ ಅನೇಕ ನಾಯಕರುಗಳು ಹೋಗಿದ್ದಾರೆ, ಯಡಿಯೂರಪ್ಪ ಹೋಗಿದ್ದಾರೆ, ಎಸ್ ಎಂ ಕೃಷ್ಣ ಹೋಗಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ, ಎಲ್ಲ ದಾಖಲೆಗಳೆಲ್ಲ ಇದೆ. ಸೊ ಅಲ್ಲಿ ಡಾಟಾ ಸೆಂಟರ್ಗಳಿಗೆ ಈಗ ಹೊಸದಾಗಿ ಅವರು ಆಲೋಚನೆ ಮಾಡ್ತಾ ಇರೋದು ಡಾಟಾ ಸೆಂಟರ್, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ GCC, ಫುಡ್ ಬ್ರಿವರೇಜ್, ಏವಿಯೇಷನ್ ಅಂದ್ರೆ ನಮ್ಮ ಏರೋಸ್ಪೇಸ್, ಬೋಯಿಂಗ್ ಇವೆಲ್ಲ, ಮತ್ತು ರಿನ್ಯೂವಲ್ ಎನರ್ಜಿ, ಕ್ಲೀನ್ ಎನರ್ಜಿ, EV, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್. ಆಮೇಲೆ ಬಹಳ ಜನ ಮುಂದಕ್ಕೆ ಅರ್ಬನೈಸೇಷನ್ ಈ ರಾಜ್ಯದಲ್ಲಿ ಯಾವ ರೀತಿ 2047ಕ್ಕೆ ಅಂದ್ರೆ 20-25 ವರ್ಷಕ್ಕೆ ಕರ್ನಾಟಕ ರಾಜ್ಯ ಮತ್ತು ಭಾರತದಲ್ಲಿ ಯಾವ ರೀತಿ ಜನ ನಗರಗಳಿಗೆ ಬರ್ತಾರೆ, ಆ ನಗರಗಳಿಗೆ ಏನ್ ವ್ಯವಸ್ಥೆ ಮಾಡ್ಕೊಡ್ತೀವಿ, ಇದು ದೊಡ್ಡ ಚಾಲೆಂಜಸ್ ಅವ್ರಿಗೆಲ್ಲ ಕೂಡ ಇತ್ತು. ನನಗೂ ಕೂಡ ಕೆಲವು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಕ್ರಾಸ್ ಕ್ವಶನ್ಸ್ ಕೂಡ ಎಲ್ಲ ಹಾಕಿದ್ರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.